ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅಮೃತ ಜೈನ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಲ್ಲಿದ್ದೀನಿ ಗೊತ್ತಾ? ಇವತ್ತು ನನ್ನ ಫ್ರೆಂಡ್ ಅನ್ಬೇಕಾ ಅಕ್ಕ ಅನ್ಬೇಕೆ? 6 ತಿಂಗಳು ದೊಡ್ಡಳಾಗಿರೋದಕ್ಕೆ ಇಷ್ಟೆಲ್ಲ ಆಡ್ತಿದ್ದಾಳೆ ಆಯ್ತಾ. ಇವತ್ತು ಇವಳ್ದು ಮೇಕಪ್ದು ಲಾಸ್ಟ್ ಸರ್ಟಿಫಿಕೇಶನ್ ಡೇ ಏನೋ ಇತ್ತು. ಅದಕ್ಕೆ ಇವಳು ನನ್ನ ಮಾಡ್ಲಾಗಿ ಕರ್ಕೊಂಬಂದಾಳೆ ಆಯ್ತಾ. ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಹೇಳಿದ್ದೆ, ನಾನು ಮೇಕಪ್ ಅಂತೂ ಮಾಡ್ಕೊಳ್ಳಲ್ಲ ಅಂತ. ನಾನು ಮಾಡ್ಕೊತಿಲ್ಲ, ಇವಳು ಮಾಡ್ತಾ ಇದ್ದಾಳೆ. ಇವಳಿಗೆ ಮಾಡಲು ನಾನೇ, ಅಸಿಸ್ಟೆಂಟು ನಾನೇ ಆಗೋಗಿದ್ದೀನಿ ಇವಾಗ. ಇವಳು ನನ್ನ ಕೈಲಿ ಜೋಣಿಸ್ತಾ ಇದ್ದಾಳೆ. ಸೊ ಇವತ್ತು ಏನು ಲುಕ್ ಮಾಡ್ತಿದ್ಯಾ? ಮುಹೂರ್ತಮ್ ಲುಕ್. ಮದುವೆನೇ ಹುಡುಗನೇ ಇಲ್ಲ, ಮುಹೂರ್ತಮ್ ಲುಕ್ ಮಾಡ್ತಾವಳೆ. ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ತುಂಬ ಡೇಸ್ ಆಗಿತ್ತು ನಾನು ಲಾಗ್ ಮಾಡಿ. ಏನು ತುಕ್ ಮಾಡಿಲ್ಲ ಅಂದ್ರೆ ಸ್ವಲ್ಪ ಕೆಲಸಗಳಿತ್ತಾ, ಮಾಡೋಕ್ಕೆ ಆಗಿರಲಿಲ್ಲ. ಅದಕ್ಕೆ ನೋಡೋಣ ಇವತ್ತು ಹೇಗೆ ಮಾಡ್ತಾಳೆ ಅಂತ. ಇವಳ ಮೇಲೆ ಕಾನ್ಫಿಡೆಂಟ್ ಇದೆ, ಯಾಕಂದರೆ 2ನೇ ಸತಿನೇ ಮಾಡಿಸ್ಕೊತಿರೋದು, 2ನೇ ಸತಿ ಮಾಡಿಸ್ಕೊತಾ ಇರೋದು. ಇವಳು ಅಕಾಡೆಮಿಗೆ ಬಂದು ಯಾವ್ದೆ? ಪೂಜಾ ಮಧು ಮೇಕವರ್. ಇವ್ರು ಬಂದು ಮಧು ಮಾಡ್ತಾರಲ್ಲ, ಅವ್ರ ಅಕ್ಕ ತಾನೆ. ಈಗ 2ನೇ ಸತಿ ಬಂದಿರೋದು ಈ ಸ್ಟುಡಿಯೋಗೆ ಆಯ್ತಾ. ಇವಾಗ ಫ್ಲಾಶ್ ಆಗ್ತಿದೆ ಅವರು ಅಂತ. ತುಂಬಾ ಇದಾಗ್ಬಿಟ್ಟಿದ್ದೀನಿ ನಾನಂತೂ. ಓಕೆ, ಇವಳೆಲ್ಲ ಜೋಣಿಸ್ಕೊಂಡ್ಮೇಲೆ, ಇವಳು ಮೇಕಪ್ ಸ್ಟಾರ್ಟ್ ಆದಮೇಲೆ ನಾನು ಮಾಡ್ತೀನಿ. ಫಸ್ಟ್ ಹಿಂಗಿದ್ದೀನಿ ಆಯ್ತಾ. ಅವಳು ನಂದು ವೈಟ್ ಸ್ಯಾರಿ ಏನೋ ಹಾಕ್ತಿದ್ದಾಳೆ ಇವತ್ತು. ನೋಡೋಣ ಹೇಗೆ ಬರುತ್ತೆ ಲುಕ್ ಅಂತ. ರಿಮ್ ಮಾಡ್ತಾಳೆ, ಸ್ಟೈಲ್ ಮಾಡಕ್ಕೆ. ಇಲ್ಲಿ ಮೆಹಂದಿನೇ ಇವಳೇ ಹಾಕಿತ್ತು, ಚೆನ್ನಾಗಿದೆ ಅಲ್ವಾ ಈ ಕೈಗೂ. ಇವಳು ಮೆಹಂದಿ ಆರ್ಟಿಸ್ಟು ಕೂಡ, ಸರ್ಟಿಫೈಡು. ಎಲ್ಲ ಫುಲ್ ಮಲ್ಟಿ ಟ್ಯಾಲೆಂಟೆಡ್ಡು. ನನಗೆ ಇವಳು ತಂಗಿಯಾಗಿ ಒಂದು ಬ್ರಷ್ ಇಟ್ಕೊಳ್ಳೋಕ್ಕೂ ಬರಲ್ಲ. ಕವಿಯವರೇ ಬನ್ನಿ. ನೀವು ಕವ್ಯನಾ? ಆ್ಯಕ್ಚುಲಿ ನಾನು ಇಲ್ಲಿಗೆ ಬಂದಮೇಲೆ ಇಬ್ಬರು ಫ್ರೆಂಡ್ ಆಗಿದ್ದಾರೆ. ಏನು ಅನಿಸ್ತಿದೆ ಇವತ್ತು? ನಂಗೆ ತುಂಬಾ ಖುಷಿ ಆಗ್ತಿದೆ. ನೀವಲ್ಲಿ ಬರ್ತಾ ಇಲ್ಲ, ಈ ಕಡೆ ಬನ್ನಿ. ಏನು ಅನಿಸ್ತಿದೆ? ಏನಿಲ್ಲ, ನೀವು ನಮ್ಮ ಫ್ರೆಂಡ್ಗೆ ಮಾಡೆಲ್ ಆಗಿ ಬಂದಿರೋದು ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಇವತ್ತು ನೀವು ಮೇಕಪ್ ಮಾಡಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಗಿನ್ನ ತುಂಬಾ ಭಯ ಜಾಸ್ತಿ ಇವತ್ತು. ಯಾಕೆ ಬೈತಾರ? ಮೇಕಪ್ ಹೇಗ್ ಬರುತ್ತೋ ಕಲ್ತಿರೋದು ಇಷ್ಟು ದಿನ. ಯಾಕೆ ಇಷ್ಟು ದಿನ ಕಲ್ತಿಲ್ವಾ? ಹಾಗಾದ್ರೆ ಕಲ್ತಿದೀವಿ, ಆದ್ರೂ ಭಯ ಅಲ್ವಾ. ನಮ್ಗೆ ಎಕ್ಸಾಮ್ ಬರೀಬೇಕಾದ್ರೆ ಭಯ ಇತ್ತಲ್ಲ, ಹಂಗೆ ಭಯ ಆಗ್ತಿದ್ಯಾ? ನಿಮ್ಗೆ ಏನು ಅನ್ನಿಸ್ತಿದೆ? ಎಕ್ಸಾಮ್ ತರ. ಬನ್ನಿ, ಇದಕ್ಕೆ ಬನ್ನಿ, ನೀವು ಕ್ಯಾಮ್ರಾಗೆ ಬನ್ನಿ, ಚೆನ್ನಾಗಿ ಕಾಣಿಸ್ತೀರಾ. ಎಕ್ಸಾಮ್ ತರ ಭಯ ಆಗ್ಬಿಟ್ಟಿದೆ ನನಗಂತೂ. ಏನ್ ಮಾಡ್ತೀನೋ ಅಂತ. ಎಲ್ರು ಚೆನ್ನಾಗಿ ಮಾಡಿದ್ರೆ ನಾನು ಡಬ್ಬಾ ತರ ಮಾಡ್ತೀನೇನೋ ಅಂತ. ಬರ್ತಾ ಇದ್ದಾರೆ, ಅವ್ರು ಇನ್ನೂ ಬರ್ತಾನೆ ಇದ್ದಾರೆ. ಹೌದಾ? ಫುಲ್ ಎಕ್ಸೈಟ್ಮೆಂಟ್ ಆಗ್ಬಿಟ್ಟಿದ್ದೀನಿ. 3 ಜನ ಬಂದಿರೋದು ಮತ್ತೆ ಈಗ ಬರ್ತಾರೆ. ಒಬ್ರು ಯಾರು ತೀರೋಗ್ಬಿಟ್ಟಿದ್ದಾರೆ ಅಂತ, ಅವರು ಇಲ್ಲ. ಸದ್ಯಕ್ಕೆ 4 ಮೆಂಬರ್ಸ್ ಅಷ್ಟೇ. ಸೊ ಎಲ್ಲ ಫುಲ್ ಎಕ್ಸೈಟ್ ಆಗಿದೆ. ನೋಡೋಣ ಯಾರ್ಯಾರು ಚೆನ್ನಾಗಿ ಮಾಡ್ತಾರೆ ಅಂತ. ನನಗೂ ಇದು ಫಸ್ಟ್ ಎಕ್ಸ್ಪೀರಿಯನ್ಸು. ಲಾಸ್ಟ್ ಟೈಮ್ ಬಂದಾಗ ಡೆಮೋಗೆ ಮಾತ್ರ ಬಂದಿದ್ದೆ. ಈ ಸತಿ ಇವಳು ಮಾಡೆಲ್ ಆಗಿ ಬಂದಿದ್ದೀನಿ, ನೋಡಬೇಕು. ಸೊ ಯಾರಿಗಾರ ಮೇಕಪ್ ಬೇಕಾದರೆ ಇವ್ರುಗಳು ಇರ್ತಾರೆ ನಾನು ಇನ್ಸ್ಟಾಗ್ರಾಮಲ್ಲಿ, ಹೋಗಿ ನೋಡಿ. ಎಲ್ಲ ಅವ್ರವ್ರ ಡಿಪಿನೇ ಹಾಕ್ಕೊಂಡಿದ್ದಾರೆ, ಸೊ ಗೊತ್ತಾಗುತ್ತೆ ನಿಮಗೆ. ಸೊ ಇವಾಗ ಅವಳು ಐ ಮೇಕಪ್ ಸ್ಯಾರಿ ಉಡ್ಸಾಗಿದೆ, ಡ್ರಾಪ್ ಮಾಡಿದ್ದಾಳೆ. ಇವಾಗ ಇದು ಏನು ಮೇಕಪ್ ಬೀಳುತ್ತೆ ಅಂತ ಹಿಂಗೆ ವೈಟ್ ಸ್ಯಾರಿ ನಮ್ಮ ಅಮ್ಮ ಮನೆಗೆ ಸೇರಿಸಲ್ಲ. ಐ ಮೇಕಪ್ ಫಸ್ಟ್ ಟೈಮ್ ಲೆನ್ಸ್ ಹಾಕಿರೋ, ಚೆನ್ನಾಗಿದೆಯಾ? ಆಮೇಲೆ ತೋರಿಸ್ತೀನಿ. ಇದನ್ನ ಕರ್ಲಿ ಮಾಡೋಕೆ ಬಿಟ್ಟಿದ್ದಾಳೆ, ಆಮೇಲೆ ಚೆನ್ನಾಗಿ ಮಾಡಿಲ್ಲ ಅಂತಲ್ಲ, ಲಾಸ್ಟಿಗೆ ಮಾಡ್ತೀನಿ ಅಂತ. ಈಗ ಐ ಮೇಕಪ್ ಮಾಡಿಸ್ಕೋಬೇಕು. ಮಾಡಮ್ಮ, ಏನು ಮಾಡ್ತೀನಿ ಮಾಡ್ಕೊಂಡು ಹಾಕೋ. ನಿಧಾನ ಕಣೆ, ಲೆನ್ಸು ಪರ್ಮನೆಂಟಾಗಿ ಕೂರಿಸ್ಬಿಟ್ಟಿಯಾ? ತಡಬೇಕು ಅನ್ಸುತ್ತೆ. ಅವಳು ನೀರು ಕುಡಿಬೇಡ ಅಂತ ಹೇಳ್ದಾಗಲೇ ನೀರು ಕುಡಿಬೇಕು ಅನ್ಸುತ್ತೆ. ನಂಗೆ ಗೊತ್ತಿಲ್ಲ.
ಕೊಡ್ತಾವಳೆ. ರೆಕಾರ್ಡ್ ಆಯ್ತು ನೋಡಿ, ಹಿಂಗೆಲ್ಲ ಬೈತಾಳೆ. ಮಾಡಲ್ ಅಂತ ಕರ್ಕೊಂಬಂದು ಮರ್ಯಾದೆನೇ ಕೊಡ್ತಿಲ್ಲ. ಅವಳು ನಗದಿರ್ಲಿ, ಮರ್ಯಾದೆನೇ ಕೊಡ್ತಾ ಇಲ್ಲ ನನಗೆ ಸ್ವಲ್ಪನೂ. ಫುಲ್ ಅನ್ರೆಸ್ಪೆಕ್ಟು. ಇವಾಗ ಅವಳು ಫೌಂಡೇಶನ್ ಹಾಕಿದ್ಲಾಯ್ತಾ, ನಂಗೆ ಅದು ಫೌಂಡೇಶನ್ ಥರ ಕಾಣಿಸ್ತದೆ. ಅಂದರೆ ಐ ಮೀನ್ ಏನಪ್ಪ ಅಂತಂದರೆ, ಈಗ ಗೋಡೆಗೆ ಪೇಂಟ್ ಹೊಡಿತಾರಲ್ಲ ಹಂಗೆ ಬಳಿತಿದ್ದಾಳೆ ನೋಡಿ. ಬ್ರಷಸ್ ನೋಡಿ ಎಷ್ಟು ದೊಡ್ಡ ದೊಡ್ಡ ಇದೆ. ಇವಾಗಲೇ ನಿದ್ದೆ ಬರ್ತೈತೆ. ಮನೇಲಿ ಸುಮ್ಮನೆ ಕೂತಿದ್ರು ನಿದ್ದೆ ಬರ್ತಾ ಇರಲ್ಲ, ಈಗ ನಿದ್ದೆ. ಇದು ಅವಳು ಕರ್ಲ್ ಮಾಡ್ತೀನಿ ಅಂತ ಬಿಟ್ಟಿದ್ದಾಳೆ ಲಾಸ್ಟಲ್ಲಿ. ಈಗ ಫೌಂಡೇಶನ್ ಅಂತ ಹಾಕಿದ್ಲು. ಎಷ್ಟು ದೊಡ್ಡದಂದರೆ ಬ್ರಷ್ ಯೂಸ್ ಮಾಡ್ತಿದ್ದಾಳೆ ಅಂದರೆ ಪೇಂಟ್ ಬ್ರಷ್ ಥರ ಹಾಕ್ಕೊಂಡು ನೀಟಾಗಿ ಹಿಂಗೆಲ್ಲ ಇದು ಮಾಡ್ತಾಯಿದ್ದಾಳೆ. ಪ್ರೀ ಇದು ಈ ಜುಮ್ಕಿ ಹಾಕೊಂಡು ಇನ್ನೊಂದಿತ್ತಲ್ಲ, ಇದಾಕೊಂಡಿದ್ಯಾ? ಇದಾಕೊಂಡು ಇಲ್ಲ ನೋಡಿ, ತೋರ್ಸ. ಇಲ್ಲ ನೋಡಿ ಇಲ್ಲಿ ಎರಡು ಒಂದೇ ಕಣೆ. ಅದು ಇದು ಎರಡು ಒಂದೇ. ಬೇರೆ ಬೇರೆ ಇದು ಗಂಡ್ಬೇಡ, ಲಕ್ಷ್ಮೀ ದೇವ್ದ. ಯಾಕೆ ಹಾಕ್ತಿದ್ದೀನಿ ಹುಡುಗೊಂದು. ಹುಡುಗಿ ಯಾರು ಥರ್ಡ್ ಒಪಿನಿಯನ್ ಹೇಳ್ದಾಗ್ಲಿ ಅವ್ಳಿಗೆ ಓಕೆ ಅಂತ ಅನ್ಸುತ್ತೆ. ಬಿಡ ಹಾಕ್ತೀನಿ ನಾನು ಹಾಕತ್ತೀನಿ. ಕೊಡು ಬಿಡು. ಜಾಗ ಬಾ, ವಿಡಿಯೋ ಆಗ್ತೈತಲ್ಲಿ. ಬಿಡು, ಹಾಕ್ಬೇಡ ಇವಾಗ್ಲೇ. ಕೂತ್ಕಡೆ ಹಾಕಲ್ಲ. ಹೆಂಗ್ ಗೊತ್ತಾ, ಯಾವತ್ತು ಶುಟ್ಕೋಬೇಕಾದ್ರೆ ಗೊತ್ತಿಲ್ಲದೆ ಹೋಗ್ಬೇಕಿತ್ತು. ಗೊತ್ತಿರೋರ ಜೊತೆ ಬಂದ್ರೆ ಫುಲ್ ಚಲಾಯಿಸ್ತಾರೆ. ಕಡ ಹಾಕತ್ತೀನಿ. ಅದ್ರಲ್ಲಿ ಅಕ್ಕ ಅಂತ ಮರ್ಯಾದೆ ಬರೀ ಕೊಡ್ಬೇಕು ಒಳಗೆ. ಫೋನೇ ಮುಟ್ಟಿಲ್ಲ. ಹಾಕ್ಬಾ. ಹಾಕ್ತೀನಿ ತಾಡು. ಬೈತಲ್ಲ ಬೆಟ್ಟ ಹಾಕದ್ ಬೇಡವಾ? ಇಲ್ಲ ಫಸ್ಟ್ ಹಾಕ್ಬಿಡೆ, ಕಿವಿ ನೋವು ಬರುತ್ತೆ. ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನಂಗೆ ಗೊತ್ತು ಚೆನ್ನಾಗಿ ಕಾಣ್ತಿದೆ ಅಂತ. ನಮ್ಮಮ್ಮ ಮದುವೆ ಅಂತಾರೆ ನೋಡ್ಬೇಕಂತಿದ್ರು. ಇದು ಒಂದು ತೋರಿಸ್ಬಿಟ್ಟು ನಮ್ಮಮ್ಮಂಗೆ ಅಷ್ಟೇ, ಮದುವೆಗಲ್ಲ. ಹಂಗೆ ಗೈಸ್, ಮದುವೆಯಲ್ಲಿ ಬರ್ತಾರೆ. ಹಣೆಗಿಟ್ಟಿಲ್ಲ ಅಂದ್ರೆ ಒಳ್ಳೆ ಸಾವಿರ ಥರ ಕಾಣಿಸ್ತದೆ. ಅದಲ್ಲ ಸೊ ದಿಸ್ ಈಸ್ ಮೈ ಫೈನಲ್ ಲುಕ್. ಈ ಥರ ಇದೆ. ಇದೊಂದು ತುಂಬ ಹೈಲೈಟಾಗಿ ಕಾಣಿಸ್ತದೆ ಅಲ್ವಾ? ಸೊ ಈ ಥರ ಕಾಣಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ ಫಾರ್ ಡೂಯಿಂಗ್ ದಿಸ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಾದ್ಮೇಲೆ ಫೋಟೋಶೂಟ್ಗೆ ಹೋಗ್ಬೇಕು, ಅದಕ್ಕೆ ಬಾಯ್.